ನನ್ನ ಮರ್ಡರ್ ಮಾಡ್ತೀನಿ ಅಂತ ಫೋನ್ ಕಾಲ್ ಬಂತು. ನನಗೆ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಅಂದ್ರು. ನೀನು ಹೆಂಗ್ ಬದುಕ್ತೀಯಾ ನೋಡ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ರು. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಮಡೆನೂರು ಮನು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮರ್ಡರ್ ಮಾಡ್ತೀನಿ ಅಂತ ಫೋನ್ ಕಾಲ್ ಬಂದಿತ್ತು ನನಗೆ. ನೀನು ಹೆಂಗ್ ಬದುಕ್ತೀಯಾ ನೋಡ್ತೀನಿ, ಸುಮ್ಮನೆ ಬಿಡೋದಿಲ್ಲ ಅನ್ನೋದಾಗಿ ಬೆದರಿಕೆಯನ್ನ ಹಾಕಿದ್ರಂತೆ. ಕರ್ನಾಟಕದಲ್ಲಿ ಎಲ್ಲೇ ಇದ್ರು ನಿನ್ನ ಬಿಡಲ್ಲ ಅಂತ ಹೇಳಿದ್ರು. ಫೋನ್ ಮಾಡಿದವರು ಯಾರು ಅಂತ ಗೊತ್ತಿದೆ, ಆದ್ರೆ ಅವರ ಹೆಸರನ್ನ ಹೇಳಲ್ಲ. ನನಗೆ ಯಾರ ಸವಾಸವೂ ಬೇಡ, ನಮಗೆ ಹೆಂಡ್ರು ಮಕ್ಕಳು ಅವರೇ, ನನ್ನ ಜೀವನ ನನಗೆ ಸಾಕು ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜೈಲಿನಿಂದ ಹೊರಬರ್ತಿದ್ದಂತೆ ಮಡೆನೂರು ಮನು ನನ್ನ ಮೇಲಾಗಿರುವಂತಹ ಬೆದರಿಕೆಗೆ ಸಂಬಂಧಪಟ್ಟಂತೆ ಫೋನ್ ಮಾಡಿ ಕೊಲೆ ಮಾಡ್ತೀವಿ, ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ ಅನ್ನೋದಾಗಿ ಹೇಳಿದ್ರು. ಜೊತೆಲಿ ಆ ಕಾಲ್ ಮಾಡಿದವ್ರು ಯಾರು ಅನ್ನೋದಾಗಿ ಗೊತ್ತು, ಬಟ್ ಅವರ ಹೆಸರನ್ನ ಹೇಳೋದಿಲ್ಲ. ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಜೀವನ ನನಗೆ ಸಾಕು, ನನಗೆ ಯಾರ ಸವಾಸನೂ ಬೇಡ. ಯಾರು ಗೊತ್ತು ಬೆದರಿಕೆ ಹಾಕಿದವರು, ಕರೆ ಮಾಡಿ ಬಿಡಲ್ಲ ಅಂದವ್ರು ಗೊತ್ತು ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ, ಫೋಟೋ ಇಡೀ ಕರ್ನಾಟಕ ನೀನು ಹೊಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು. ಯಾಕೆ, ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದು ಹೆಂಗೆ ಬದುಕ್ತೀವಿ ಬದುಕು ಅಂದರು. ನಾನು ಅವ್ರ ಹೆಸ್ರೂ ಹೇಳಲ್ಲ, ಯಾರು ಸವಾಸನೂ ಬೇಡ, ನಮಗೆ ಹೆಂಡ್ರು ಮಕ್ಕಳವ್ರೆ, ಹಳ್ಳಿಲಿರ್ತಾರೆ, ಒಬ್ಬೊಬ್ಬರೇ ಮನೇಲಿರ್ತಾರೆ, ನಾವು ಯಾರು ಸವಾಸನೂ ಬೇಡ ಸರ್. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ, ಫೋಟೋ ಇಡೀ ಕರ್ನಾಟಕ ನೀನು ಹೊಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು. ಯಾಕೆ, ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದು ಹೆಂಗೆ ಬದುಕ್ತೀವಿ ಬದುಕು ಅಂದರು. ನಾನು ಅವ್ರ ಹೆಸ್ರೂ ಹೇಳಲ್ಲ, ಯಾರು ಸವಾಸನೂ ಬೇಡ, ನಮಗೆ ಹೆಂಡ್ರು ಮಕ್ಕಳವ್ರೆ, ಹಳ್ಳಿಲಿರ್ತಾರೆ, ಒಬ್ಬೊಬ್ಬರೇ ಮನೇಲಿರ್ತಾರೆ, ನಾವು ಯಾರು ಸವಾಸನೂ ಬೇಡ ಸರ್.